ಅರಿದವನಲು ಉಷಾ ನವರತ್ನರಾಮ್ರವರ ಕಾದಂಬರಿ. ಮಗಳಿಗೆ ಅಡ್ಗೆ ಗಿಡ್ಗೆ ಕಲ್ಸಿದ್ದೀರಾ? ಓದಿದ ಹುಡ್ಗಿರು ಅಂದ್ರೆ ಅಡ್ಗೆ ಮನೆ ಕೆಲ್ಸಗಳು ಅಷ್ಟು ಚೆನ್ನಾಗಿ ಬರೋಲ್ಲ. ಪದ್ದಮ್ಮ ಒಳಗೆ ಬಂದ ನಿರ್ಮಲಾಳನ್ನ ನೋಡಿ ಕೇಳಿದಾಗ ಕಾವೇರಮ್ಮ ಮಣಿಯಮ್ಮನ ಕಡೆ ನೋಡಿದ್ರು. ನೀವು ಅಡ್ಗೆಗೆ ಇರ್ಬೇಕಾದ್ರೆ ನನ್ಗ್ಯಾಕೆ ಅದ್ರ ಯೋಚನೆ ಎನ್ನುವ ಮನಸ್ಸಾಯ್ತು ನಿರ್ಮಲಾಳಿಗೆ. ಆದ್ರೂ ಬಂದ ದಿನವೇ ಹಾಗೆ ದುಡುಕ್ಬಾರ್ದೆಂದು ನಾಲಿಗೆ ಕಚ್ಚಿ ಸುಮ್ಮನಾದ್ಲು. ನಮ್ಮ ನಿರ್ಮಲಂಗೆ ಬರ್ದೇ ಇರೋ ಕೆಲ್ಸನೇ ಇಲ್ಲ, ಮಣಿಯಮ್ಮ ಹೇಳಿದಾಗ ಕಾವೇರಮ್ಮ ನೀಳವಾಗಿ ನಿಟ್ಟುಸಿರಿಟ್ರು. ಅಶೋಕ ಕರೆದನೆಂದು ನಿರ್ಮಲಾ ಹೊರಬಿದ್ಲು. ಅವಳಿಗೆ ಮಣಿಯಮ್ಮ ಜೊತೆಗೆ ಬಂದದ್ದು ಸರಿ ಬಿದ್ದಿರಲಿಲ್ಲ. ಮದುವೆಯನ್ನೇ ಗೊತ್ತು ಮಾಡಿಕೊಟ್ಟಿದ್ರು. ಅದೊಂದೇ ಕಾರಣಕ್ಕಾಗಿ ಎಲ್ಲ ವಿಷಯಗಳಿಗೂ ತಲೆ ಹಾಕಿಕೊಂಡು ಬರೋದು ಸರಿ ಬೀಳುತ್ತಿರಲಿಲ್ಲ. ಏನು ಅಮ್ಮವರು ಬಹಳ ಗರಂ ಆಗಿರೋ ಆಗಿದೆ? ಅಶೋಕ ನಿರ್ಮಲಳ ನವಿರಾದ ಉಬ್ಬುಗಂಟನ್ನ ಗಂಭೀರವಾದ ಮುಖವನ್ನ ನೋಡಿ ಕೇಳಿದ. ಲೈಫ್ನಲ್ಲಿ ಗರಂ ಆಗಿದ್ರೆ ಚೆನ್ನ, ಐಸ್ ಆಗಿದ್ರೆ ಏನ್ ಚೆನ್ನ? ನಿರ್ಮಲ ಬಾರದ ನಗು ಬರೆಸಿಕೊಂಡಾಗ ಅಶೋಕನು ಸುಮ್ಮನಾದನು. ಅವನು ಮೈ ಒರೆಸಿಕೊಂಡಿದ್ದ ಟವಲನ್ನ ಕೈಗೆತ್ತಿಕೊಳ್ಳುತ್ತಾ ಹೇಳಿದ್ಲು. ನೋಡಿ ಅಂದ್ರೆ ಅಮ್ಮ ಅಪ್ಪ ಇವತ್ತು ಹೋಗ್ತೀನಂದ್ರೆ ಹೋಗ್ಲಿ ಬಿಡಿ. ಮನೆ ತಾಪತ್ರಯ ನಿಮ್ಗೆಲ್ಲ ಅರ್ಥ ಆಗಲ್ಲ. ನಿಮ್ಮಣ್ಣ ಸುಮ್ಮನೆ ಅವ್ರನ್ನ ಉಪಚಾರ ಮಾಡ್ತಾರೆ. ಏನೋ ಅಣ್ಣನಿಷ್ಟ, ನಾನ ಮಾತಿಗೆ ಬರೋಲ್ಲ, ನೀನೇ ಹೇಳ್ಬಿಡು ಅಶೋಕ ಹೇಳಿದಾಗ ನಿರ್ಮಲಾ ಉಗುಳು ನುಂಗಿದ್ಲು. ಅಷ್ಟರಲ್ಲಿ ಹೊರಗಡೆ ಸ್ಕೂಟರ್ ಸದ್ದು ಕೇಳಿದಾಗ ಅಶೋಕ ಕಿಟಕಿಯ ಪರದೆ ಸರಿಸಿ ನೋಡಿದ. ಅಜಯ್ ಬಂದ ಅಂತ ಕಾಣಿಸುತ್ತೆ. ಅದೇನು ಬೆಳಗ್ನಿಂದ ಮನೆಯಲ್ಲಿ ಕಾಣ್ಲೇ ಇಲ್ಲ? ನಿರ್ಮಲಾ ಕನ್ನಡಿಯಲ್ಲಿ ಕಾಣುತ್ತಿದ್ದ ಅಶೋಕನ ಪ್ರತಿಬಿಂಬ ನೋಡುತ್ತಾ ಕೇಳಿದ್ಲು. ಅವನು ಬಹಳ ರಿಸರ್ವ್ಡ್, ಕೆಲಸದಲ್ಲಿ ಬಹಳ ಸಿನ್ಸಿಯರ್. ಯಾವುದೋ ಮನೆ ಡೆಕೋರೇಷನ್ ಪ್ಲಾನ್ ನೋಡೋಕ್ಕೆ ಹೋಗಿದ್ದ ಅಂತ ಕಾಣಿಸುತ್ತೆ. ಅವನು ಮನೆಯೊಳಗೆ ಬಂದಾಗ ನಿರ್ಮಲಾ ಅವನು ತನ್ನನ್ನು ಮಾತನಾಡಿಸುವನೆಂದು ಕಾದ್ಲು. ಆದರೆ ಬರಲಿಲ್ಲ. ಅಶೋಕನ ಬೆರಳುಗಳೊಡನೆ ಆಡುತ್ತಾ ಹೇಳಿದ್ಲು. ನಿಮ್ಮ ತಮ್ಮ ಅಜಯಂಗೆ ತುಂಬ ಜಂಬಾರಿ, ನನ್ನ ಮಾತಾಡ್ಸ್ಲೇ ಇಲ್ಲ? ಕೆನ್ನೆಯುಬ್ಬಿಸಿದ್ಲು. ಅಲ್ಲ ಚಿನ್ನ, ಇಲ್ಲಿ ನೀನು ನನ್ನ ಎದೆಗೆ ಹೊರ್ಕೊಂಡು ನನ್ನ ಒಲವಿನ ದಾರೆ ಸವಿತಾ ಕೂತಿರ್ಬೇಕಾದ್ರೆ ಅವನು ಬಂದು ನಿನ್ನ ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನಿರ್ತೀಯಾ? ಆಗ ಏನಂದ್ರೆ ಅವನಿಗೆ ಕೊಂಚ ಕೂಡ ಮ್ಯಾನರ್ಸ್ ಇಲ್ಲ ಅಂತ ನೀನೇ ಅಂತ್ಯ. ಅಶೋಕ ಅವಳ ಉಬ್ಬಿದ ಕೆನ್ನೆಗೆ ಬಾಗಿ ಮುತ್ತಿಟ್ಟ. ನೀನಿವತ್ತು ಮನೆಗೆ ಬರ್ತೀಯ ಅಂತ ಅಣ್ಣ ಅವರೆಲ್ಲರಿಗೂ ರಜಾ ತಗೊಳಕ್ ಹೇಳಿದ್ದಾನೆ ಗೊತ್ತಾ? ಆದ್ರೂ ನಾನು ಈ ಮನೆಗೆ ಬಂದಿರೋದು ಅವ್ರು ಯಾರಿಗೂ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಿರ್ಮಲಾ ಅವನಿಂದ ದೂರ ಸರಿದಾಗ ಅಶೋಕ ನಕ್ಕು ಬಿಟ್ಟನು. ಅದಕ್ಕೆ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅನ್ನೋದು. ಅಲ್ಲ ನಿಮ್ಮ ಅವ್ರಿಗೆ ಇದುವರೆಗೂ ಪದ್ದಮ್ಮ, ಶಿವಮ್ಮ, ಅತ್ತೆ ಎಲ್ಲ ಮುದುಕ್ರೆ. ಆ ಹೆಂಗಸರ ಜೊತೆ ಇದ್ದು ಅಭ್ಯಾಸ ಅಷ್ಟೆ. ಇದೇ ಮೊದಲು ಅಲ್ವಾ ನೀನಂತವಳು ಬರ್ತಾ ಇರೋದು? ಗಿವ್ ದೆಮ್ ಟೈಮ್. ನಾನಿವತ್ತು ಈಗ ಇಲ್ಲಿರೋದು ಸುಳ್ಳೋ ನಿಜವೋ ಅನ್ನೋಷ್ಟು ಭ್ರಾಂತು ನನಗೆ ಇದೆ. ಇನ್ನು ಅವ್ರಿಗೆ? ನಿರ್ಮಲಾ ಚಾಚಿದ ಅವನ ಕೈಗೆ ಸಿಗದೆ ಹೊರಗೆ ಬಂದಾಗ ಅಜಯ್ ಅಂದಿನ ಪೇಪರ್ ಹಿಡಿದು ಕುಳಿತಿದ್ದನು. ಅವನೆದುರಿಗೆ ರಂಗನಾಥಯ್ಯ ಯಾವುದೋ ಪುಸ್ತಕ ತಿರುವು ಹಾಕುತ್ತಿದ್ರು. ತನ್ನ ತಂದೆಯ ಜೊತೆಯಲ್ಲಿ ಮಾತನಾಡಲು ಬಿಂಕವೇ? ಅವಳ ಬಳೆಯ ಸದ್ದು ಕೇಳಿ ಅಜಯ್ ಪೇಪರ್ನಿಂದ ತಲೆ ಎತ್ತಿ ಅವಳತ್ತ ನೋಡಿ ಹಲೋ ಎಂದಾಗ ನಿರ್ಮಲಳಿಗೆ ಎಲ್ಲಿಲ್ಲದ ಕೋಪ ಬಂತು. ತಾನೂ ಅವನ ಅತ್ತಿಗೆ ಇಷ್ಟು ನಿರಸವಾಗಿಯೇ ತನ್ನನ್ನು ಸ್ವಾಗತಿಸುವುದು? ಸಣ್ಣಗೆ ಸಿಳ್ಳು ಹಾಕಿದ ದನಿ ಕೇಳಿ ತಿರುಗಿದಾಗ ಅಮರೇಶ ರಾತ್ರಿ ಉಡುಪಿನಲ್ಲಿ ಕೈಯಲ್ಲಿ ಟೂತ್ ಬ್ರಷ್ ಹಿಡಿದು ಸಿಲ್ಲೆ ಹಾಕುತ್ತಾ ಬರುತ್ತಿದ್ದನು. ನಿರ್ಮಲಾಳನ್ನು ನೋಡುತ್ತಲೇ ಕಣ್ಣುಜ್ಜಿಕೊಂಡು ನೋಡಿದ. ಆಯತ್ಗೆ ವೆಲ್ಕಮ್ ಹೋಮ್. ಅಪ್ರತಿಭಳಾದ ನಿರ್ಮಳನನ್ನು ನೋಡಿ ನಕ್ಕನು. ಇಷ್ಟೊತ್ಗೆದ್ರೆ ಪದ್ದಮ್ಮ ಕಾಫಿ ಕೊಡಲ್ಲ, ದಯವಿಟ್ಟು ನಾನು ಮುಖ ತೊಳ್ಕೊಂಡು ಬರೋದ್ರಲ್ಲಿ ಕಾಫಿ ತಂದ್ಕೊಡ್ತೀರಾ? ಅಮರೇಶ ಕೇಳಿದಾಗ ನಿರ್ಮಲಳಿಗೆ ಏನು ಉತ್ತರಿಸುವುದೆಂದು ತಿಳಿಯಲಿಲ್ಲ. ರಂಗನಾಥಯ್ಯ ಮಗಳನ್ನು, ಇಬ್ಬರು ಮೈದುನರನ್ನು ನೋಡಿದ್ರು. ಲರ್ನ್ ಗುಡ್ ಬಿಹೇವಿಯರ್ ಅಮ್ಮ. ಅದಕ್ಕೆ ಇವತ್ತು ತಾನೇ ಬರ್ತಾ ಇದ್ದಾರೆ, ಅವರನ್ನ ನೀನಾಗೆ ಕೇಳಬಾರ್ದು, ಅದೆಲ್ಲ ಚೆನ್ನಾಗಿರೋಲ್ಲ. ಅಜಯ್ ಪೇಪರ್ನಿಂದ ತಲೆ ಎತ್ತದೆ ಹೇಳಿದಾಗ ನಿರ್ಮಲಾ ಸೆರಗನ್ನ ಸೊಂಟಕ್ಕೆ ಕಟ್ಟಿದ್ಲು. ಪರವಾಗಿಲ್ಲ, ನೀವು ಮುಖ ತೊಳ್ಕೊಂಡು ಬನ್ನಿ, ನಾನು ಕಾಫಿ ತಂದ್ಕೊಡ್ತೀನಿ. ಥ್ಯಾಂಕ್ಸ್ ಅತ್ಗೆ. ಅಮರೇಶ ಮತ್ತೆ ಸಿಳ್ಳೆ ಹಾಕುತ್ತಾ ಬಚ್ಚಲ ಮನೆಯತ್ತ ನಡೆದನು. ನಿರ್ಮಲಾ ಪದ್ದಮ್ಮನಿಗೆ ಹೇಳಿ 2 ಲೋಟ ಕಾಫಿಯನ್ನ ಮಾಡಿಸಿ ತಂದಾಗ ಅಮರೇಶ ರೇಡಿಯೋ ತಿರುಗಿಸಿ ಆಂಗ್ಲ ಸಂಗೀತ ಕೇಳುತ್ತಾ ಕುಳಿತಿದ್ದನು. ನಿರ್ಮಲಳ ಕೈಯಿಂದ ಕಾಫಿ ತೆಗೆದುಕೊಂಡು ಅವಳ ಕಡೆ ನೋಡಿ ಕಿರುನಕ್ಕನು. ಥ್ಯಾಂಕ್ಸ್ ಅತ್ಗೆ, ಗಾಡ್ ಬ್ಲೆಸ್ ಯು. 1 ಲೋಟ ಕಾಫಿಯನ್ನ ಅಜಯನ ಮುಂದೆ ಹಿಡಿದ್ಲು. ಕಾಫಿ ಬೇಕಾ? ನಿಮಗೂ ತಂದಿದ್ದೀನಿ. ಸುಮ್ಮನೆ ತೊಂದರೆ ತಗೊಂಡ್ರಿ, ಥ್ಯಾಂಕ್ಸ್.
ಅಜಯ್ ಅವಳತ್ತ ನೋಡದೆ ತಲೆ ತಗ್ಗಿಸಿಯೇ ಕಾಫಿಯ ಲೋಟ ಕೈಯಲ್ಲಿ ಹಿಡಿದು ತೆಗೆದುಕೊಂಡನು. ರಂಗನಾಥಯ್ಯನವರು ಮನಸ್ಸಿನಲ್ಲೇ ನಕ್ಕರು. ಅಂದು ಭರ್ಜರಿ ಹಬ್ಬದ ಊಟ. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದಾಗ ಐವರು ಅಣ್ಣ ತಮ್ಮಂದಿರು, ಅವರ ಜೊತೆಗೆ ಅಶೋಕನ ಪಕ್ಕದಲ್ಲಿ ಕುಳಿತಿದ್ದ ನಿರ್ಮಲಳನ್ನ ನೋಡಿ ಕಾವೇರಮ್ಮ ಹೆಮ್ಮೆಯಿಂದ ಉಬ್ಬಿದರು. ಕೊನೆಗೆ ತಮ್ಮ ಮಗಳು ಒಳ್ಳೆ ಕಡೆ ಸೇರಿದಳೆಂದು ಇಕ್ಕಿದರು. ಪದ್ದಮ್ಮ ಅನ್ನಕ್ಕೆ ಮೊಸರು ಬಡಿಸಲು ಬಂದಾಗ ಅನಂತ ರಂಗನಾಥಯ್ಯನವರಿಗೆ ಹೇಳಿದನು, ಇವತ್ತಿದ್ದು ಹೋಗಿ ಅಂದ್ರೆ ನೀವು ಕೇಳಲಿಲ್ಲ. ಇನ್ನೊಂದ್ಸಲ ಬಂದಾಗ ಒಂದು ವಾರ ಇದ್ದೋಗ್ತೀವಿ. ಇವತ್ತು ಅಪ್ಪಣೆ ಕೊಟ್ಬಿಡಿ. ರಂಗನಾಥಯ್ಯ ಮೊಸರನ್ನ ಬಾಯಿಗಿಟ್ಟುಕೊಂಡ್ರು. ನಮ್ಮ ಮನೆ ಮಗಳನ್ನೇ ನಿಮ್ಮನೆ ಕೊಟ್ಬಿಟ್ಟಿದ್ದೀನಿ. ಅನಂತ ಬಾಯಿ ಕಟ್ಟಿತು. ಅಶೋಕ ಯಾರಿಗೂ ಕಾಣದಂತೆ ನಿರ್ಮಲಳ ತೊಡೆ ಚಿವುಟಿದನು. ಎಲ್ಲರೂ ಊಟ ಮಾಡಿ ಅಡ್ಡಾದರು. ನಿರ್ಮಲ ಅಶೋಕನ ಕೊಠಡಿಯತ್ತ ಹೊರಟಾಗ ಅಮರೇಶ ಬಂದನು. ಅದ್ಕೆ ಒಂದು ಫೇವರ್ ಮಾಡ್ತೀರಾ? ನಿಮ್ಗೆ ಪುಣ್ಯ ಬರತ್ತೆ. ನಿರ್ಮಲ ಏನನ್ನುವಂತೆ ಉಬ್ಬೆತ್ತಿದಳು. ಅಶೋಕಂಗೇಳಿ ಅವನ್ ಸ್ಕೂಟರ್ ಕೊಡಿಸ್ತೀರಾ? ಅಜಯ್ ಅವನ್ತನ ನನ್ನ ಕೈಲಿ ಮುಟ್ಸೋಲ್ಲ. ಸಾರಿ, ನೀವೆಲ್ಲೂ ಹೋಗ್ತಾ ಇಲ್ಲ ತಾನೆ? ಅಮರೇಶ ಪ್ಯಾಂಟಿನ ಜೇಬಿನಿಂದ ನೀಲಿಯ ಬಾಚಣಿಕೆಯನ್ನ ತೆಗೆದು ತಲೆ ಬಾಚಿಕೊಂಡನು. ಗೊತ್ತಿಲ್ಲ, ಕೇಳ್ತೀನಿ. ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ನಿರ್ಮಲ ಹೇಳಿದಾಗ ಅಮರೇಶ ಅವಳತ್ತ ಕುಡಿನೋಟ ಬೀರಿದ. ಏನತ್ಗೆ? ನೀವ್ ಹೇಳಿದ್ರೆ ಅವನು ಕೊಡಲ್ಲ ಅಂತನಾ? ಎಲ್ರಿಗೂ ನನ್ ಕಂಡ್ರೆ ಒಂಥರ ಅಪನಂಬಿಕೆ. ನಾನು ಹಾಳು ಮಾಡ್ಬಿಡ್ತೀನಿ ಅಂತ. ಅರವಿಂದ ಅವನ್ ಮೋಟಾರ್ ಸೈಕಲ್ನ ಮುಟ್ಸೋಲ್ಲ. ಕಿಕ್ ಸ್ಟಾರ್ಟ್ ಹಾಳು ಮಾಡ್ಬಿಡ್ತೀನಂತೆ ನಾನು. ಅಜಯ್ಗೆ ಅವನ್ ಸ್ಕೂಟರ್ ಕೋಲಾರದ ಚಿನ್ನದ ಗಣಿ ಅಂದ್ಕೊಂಡಿದ್ದಾನೆ. ಅನಂತನ್ ಕಾರನ್ನ ನಾವ್ಯಾರೂ ಮುಟ್ಟಲ್ಲ. ಇನ್ನೂ ಅಶೋಕನೇ ವಾಸಿ. ನನ್ ಕಂಡ್ರೆ ಒಳ್ಳೆ ಒಪಿನಿಯನ್ ಇದೆ. ನಾನು ಮನುಷ್ಯ ಅಂದ್ಕೊಂಡಿದ್ದಾನೆ. ಪ್ಲೀಸ್ ಅದ್ಕೆ. ಅಮರೇಶನನ್ನ ಮೆಚ್ಚಿಸುವ ಆಸೆ ಮೂಡಿ ಬಂತು. ನಿರ್ಮಲಾ ಮೆಲ್ಲನೆ ಅಶೋಕನ ರೂಮಿನೊಳಗೆ ಕಾಲಿಟ್ಲು. ಅವನು ಹಾಸಿಗೆಯೊರಗಿ ಪುಸ್ತಕವೊಂದನ್ನ ಹಿಡಿದು ಕುಳಿತಿದ್ದನು. ನಿರ್ಮಲಾ ಒಳಗೆ ಬಂದ ತಕ್ಷಣ ಪುಸ್ತಕವನ್ನ ನೆಲದ ಮೇಲೆಸೆದು ಕೈ ಚಾಚಿದನು. ಕೊಂಚ ಹೊತ್ತಾದ ಮೇಲೆ ನಿರ್ಮಲಾ ಕೇಳಿದಳು, ನಾವೆಲ್ಲಾದ್ರೂ ಹೋಗ್ತಿದ್ದೀವ ಸಾಯಂಕಾಲ? ಎಲ್ಲಿಗೆ ಹೋಗೋದು ಚಿನ್ನ? ನಿಮ್ಮ ತಂದೆ ತಾಯಿ ಊರಿಗೆ ಹೊರಟಿದ್ದಾರೆ. ಅವ್ರು ಹೋದ್ಮೇಲೆ ಬೇಕಾದ್ರೆ ಹೋಗೋಣ. ನಿಮ್ಮ ಹತ್ರ ಸ್ಕೂಟರ್ ಇದೆ ಅಲ್ವಾ? ನಂಗೆ ಯಾಕೋ ಸ್ಕೂಟರ್ ಅಂದರೆ ಬೇಜಾರು. ನಡ್ಕೊಂಡು ಎಲ್ಲಾದರೂ ಒಂದು ರೌಂಡ್ ಹೋಗಿ ಬರೋಣ. ಮದುವೆ ಗೊತ್ತಾದ ದಿನದಿಂದ ನನಗೆ ಕೈಕಾಲೇ ಆಡ್ಸೋಕೆ ಬಿಟ್ಟಿಲ್ಲ ಅಮ್ಮ ಎಂದಳು. ಹಾಗೇ ಆಗಲಿ, ರಾಣಿ ಸಾಹೇಬ್ರ ಹುಕ್ಕುಂ. ಅಶೋಕ ಅವಳ ಕೆನ್ನೆಗೆ ತುಟಿಯೊತ್ತಿದನು. ನಾನೊಂದು ಕೇಳ್ತೀನಿ, ಹ್ಞೂ ಅಂತೀರಾ? ಒಂದಲ್ದೇ ಇದ್ರೆ 10 ಕೇಳು, ಇಲ್ಲ ಅಂತೀನಾ? ಅಶೋಕ ಅವಳನ್ನು ಬಿಗಿಯಾಗಿ ಅಪ್ಪಿದನು. ಪಾಪ, ಅಮರೇಶನ್ಗೆ ಯಾರೂ ಸ್ಕೂಟರ್ ಮೋಟಾರ್ ಸೈಕಲ್ ಕೊಡ್ತಾ ಇಲ್ವಂತೆ. ಅವನು ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಂತೆ. ಪ್ಲೀಸ್ ಅವನಿಗೆ ನಿಮ್ಮ ಸ್ಕೂಟರ್ ಕೊಡ್ತೀರಾ ರೀ? ಅಶೋಕ ಆಲಿಂಗನ ಸಡಿಲವಾಯಿತು. ಮುಖ ಗಂಭೀರವಾಯಿತು. ರಾಸ್ಕಲ್, ನಿನ್ನಿಡಿದ್ನಾ ಈಗ? ಬೇಡ ನಿಮ್ಮಿ, ನಿಂಗೆ ಗೊತ್ತಿಲ್ಲ. ಸಿಕ್ಕಿದ ಕಡೆ ಓಡಾಡ್ತಾನೆ. ಸಿಕ್ಕಾಬಟ್ಟೆ ಸ್ಪೀಡಾಗಿ ಓಡಿಸ್ತಾನೆ. ಅವನಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಹೇಗಿದ್ರು 4 ಜನ ಅಣ್ಣಂದ್ರು ಸಂಪಾದಿಸ್ತಾರೆ, ಮಜಾ ಮಾಡೋಣ ಅಂತ. ಅವನು ಸರಿಯಾಗಿ ಓದಿದ್ರೆ ಇಷ್ಟೊತ್ತಿಗೆ ಡಾಕ್ಟ್ರಾಗಿ 2 ವರ್ಷ ಆಗಬೇಕಾಗಿತ್ತು. ನೀನು ಅವನಿಗೆ ಎಂಕರೇಜ್ ಮಾಡಬೇಡ. ಇವತ್ತೊಂದಿನ ರೀ, ಗಂಡು ಹುಡುಗರು ಆ ವಯಸ್ಸಿನಲ್ಲಿ ಹಾಗೆ, ಆಮೇಲೆ ಸರಿ ಹೋಗ್ತಾರೆ. ನಿರ್ಮಲಾ ಅವನ ಮುಖ ಹತ್ತಿರ ತಂದು ದೈನ್ಯದಿಂದ ಕೇಳಿದಾಗ ಅಶೋಕನ ಮುಖ ಮೃದುವಾಯಿತು. ನೀನು ಬಹಳ ಗಂಡು ಹುಡುಗರನ್ನ ಕಂಡಿರೋದು. ಇನ್ನೊಂದ್ಸಲ ಅವನು ಹೇಳ್ದಾಗೆ ಕೇಳಬೇಡ. ಡ್ರಾಯರ್ನಲ್ಲಿ ಸ್ಕೂಟರ್ ಕೀ ಇದೆ, ಕೊಡು. 5 ಲೀಟರು ಪೆಟ್ರೋಲ್ ಹಾಕ್ಸು ಅನ್ನು. ನೀವು ತುಂಬ ಒಳ್ಳೆಯವ್ರು ಕಣ್ರಿ. ನಿರ್ಮಲಾ ಅವನ ಮೂಗಿನ ತುದಿಗೆ ಮುತ್ತಿಟ್ಲು. ಒಳ್ಳೆಯವನೋ ಕೆಟ್ಟವನೋ ಕೊಟ್ಟು ಬಾ, ತೋರಿಸ್ತೀನಿ, ಅಶೋಕ ಹೇಳಿದ. ಎದ್ದು ಸ್ವಿಚ್ ಕೀ ತೆಗೆದುಕೊಂಡು ಹೊರಗೆ ಕಾದಿದ್ದ ಅಮರೇಶನ ಕೈಗಿತ್ಲು. 5 ಲೀಟರ್ ಪೆಟ್ರೋಲ್ ಹಾಕಿಸ್ಬೇಕಂತೆ. ತುಂಬ ಥ್ಯಾಂಕ್ಸ್ ಅದಕ್ಕೆ. ಅಮರೇಶ್ ಸ್ವಿಚ್ ಕೀ ಹಿಡಿದು ಹೊರಗೆ ನಡೆದನು. ಅಶೋಕನ ಬಾಹುಗಳಲ್ಲಿ ಮಲಗಿದ್ದ ನಿರ್ಮಲಾಳಿಗೆ ಎಚ್ಚರವಾದಾಗ 4 ಗಂಟೆ ಆಗಿತ್ತು. ಅಶೋಕ ಇನ್ನೂ ಸಿಹಿ ನಿದ್ದೆಯಲ್ಲಿದ್ದನು. ಅವನನ್ನು ಎಬ್ಬಿಸಲು ಮನಸ್ಸು ಬಾರದೆ ತನ್ನನ್ನಪ್ಪಿದ ಕೈಗಳನ್ನು ಮೆಲ್ಲಗೆ ಬಿಡಿಸಿಕೊಂಡು ಎದ್ದಳು. ರೂಮಿನಿಂದ ಕಣ್ಣು ಹೊಸಕಿಕೊಂಡು ಹೊರ ಬಂದಾಗ ಅಜಾರದಲ್ಲಿ ಅನಂತ ರೇಗಾಡುತ್ತಿದ್ದನು. ಎಲ್ಲಿ ಹಾಳಾಗೋದ ಅವನು? ಒಂದು ಕೆಲಸಕ್ಕೂ ಸಿಕ್ಕೋಲ್ಲ. ನಿಮ್ಗೆಲ್ಲ ಹೇಳ್ತೀನಿ, ವೆಹಿಕಲ್ ಕೊಡ್ಬೇಡ್ರೋ ಅವನ ಕೈಗೆ ಅಂತ. ನೀವು ಕೇಳಲ್ಲ. ಅಲ್ಲೇ ನಿಂತಿದ್ದ ಅರವಿಂದ, ಅಜಯ್ ಒಬ್ಬರೊಬ್ಬರ ಮುಖ ನೋಡಿಕೊಂಡ್ರು. ಮುಂದುವರೆಯುವುದು.